ಲೇ ಡ್ಯಾಡಿ, ಎಲ್ಲೋಗಿದ್ದೆ ನೀನು? ಎಲ್ಲರೂ ನಿಮ್ಗೆ ಕೇಳ್ತಾ ಇದಾರೆ, ನೀನು ಇಲ್ಲ ಅವ್ವನೂ ಇಲ್ಲ. ಲೇ ಮಗ, ಇಲ್ಲ ಇದೀವಿ ಕಣ್ಲ, ಈಗ ಬಂದ್ಬಿಟ್ರೆ ಕಣ್ಲ, ಮಡಗ್ಲಾ ಫೋನು. ಲೇ ಡ್ಯಾಡಿ, ಬೇಗ ಬರಲ್ಲ ಡ್ಯಾಡಿ, ಇಲ್ಲಿ ಶಾಸ್ತ್ರಗಳನ್ನೆಲ್ಲ ನೀವೇ ಮಾಡಬೇಕು. ಲೇ ಮಗ, ಶಾಸ್ತ್ರ ನೀವು ಮಾಡ್ಕೋತಾರು, ಈಗಲೇ ಇನ್ನು 2 ನಿಮಿಷದಲ್ಲೇ ಮನೆ ತಗೋಕಿರ್ತೀವಿ ಕಣ್ಲ, ಮಡಗ್ಲಾ ಫೋನು. ಸರಿ ಕಣ್ಲ ಡ್ಯಾಡಿ, ಬಾಯ್. ಏನು ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಮಾಡಿದ್ದಾರೆ ದೇವ್ರೆ. ನನಗೆ ಯಾವಾಗನಪ್ಪ ಇಂಥ ಅವಕಾಶ ಸಿಗೋದು? ಏನಿಯೋ ಸತ್ಯ, ದಿಸ್ ಕ್ಲಾಕ್ ಸ್ಪೆಷಲಿ ಫಾರ್ ಯು. ಸಾವಿತ್ರಿ ಬೇರೆ ಬರ್ತಾ ಇದ್ದಾರಲ್ಲಪ್ಪ. ಆಲ್ ದ ಬೆಸ್ಟ್ ಸತ್ಯ. ಜ್ವಾಪಾನ ರಾತ್ರಿ ಆತು, ಕಳ್ಳಕಾಕರು ಹೊರಡುವ ಹೊತ್ತು. ಅಯ್ಯೋ, ಇಷ್ಟು ಬೇಗ ನಮ್ಮನ್ನ ಯಾಕೆ ರೂಮ್ ಕರ್ಕೊಂಡ್ಬಂದ್ರಿ? ಶಾಸ್ತ್ರಗಳಾಗೋ ತನಕ ನಾವು ಈ ರೂಮ್ ಬರೋ ಆಗಿಲ್ಲ. ಆದ್ರೆ ಏನ್ ಮಾಡೋದು? ನಾನು ಹತ್ರ ಮಾತಾಡ್ಬೇಕಲ್ಲ. ನೀವು ಅಲ್ಲೇ ಮಾತಾಡಿದ್ರೆ ನಾನು ಕೇಳಿಸ್ಕೊಳ್ಳಲ್ಲ ಅಂತಿದ್ನಾ? ಅಲ್ಲಿ ಮಾತಾಡಕ್ಕೆ ಜನಗಳಿದ್ದಾರೆ, ಎಲ್ಲರೂ ಕೇಳಿಸ್ಕೊಬಿಡ್ತಾರೆ. ಅದರಲ್ಲಂತೂ ತೆಂಗಿರು ದೊಡ್ಡ ಚೇಷ್ಟೆ, ಇರ್ತಾರೆ. ನನ್ನ ತಂಗಿರಂತೀರಾ? ಪಾಪ ಅವ್ರೇನ್ ಮಾಡಿದ್ರು ನಿಮ್ಗೆ? ಪಾಪ ಅಂತೆ. ಅವಳು ಇದ್ದಾಳಲ್ಲ ಜಗಳ ಗಂಟಿ ವಿನುತಾ, ಅವಳಂತೂ ದೊಡ್ಡ ಡಿಸ್ಟರ್ಬೆನ್ಸು. ನನ್ನ ತಂಗಿ ಡಿಸ್ಟರ್ಬೆನ್ಸಾ? ನಿಮ್ ಫ್ರೆಂಡ್ ಪ್ರತಾಪ್ ಇದಾನಲ್ಲ, ಅವನ್ ದೊಡ್ಡ ಡಿಸ್ಟರ್ಬೆನ್ಸ್. ನಾನ್ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಬಂದಾಗಲ್ಲ ಅವನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಬರ್ತಾನೆ, ರೌಡಿ ತರ. ನಂಬಾಸ್ನೆ ಅಂತ್ಯ? ಹೌದು. ಅಣ್ಣ ಇದನ್ನಲ್ಲ ಪ್ರೀತಮು. ನಮ್ಮ ಅಣ್ಣ ಏನ್ ಮಾಡ್ದ ನಿಮ್ಗೆ? ನಿಮ್ಮ ಅಣ್ಣನ ಒಂಥರ ಗೂಳಿತಾನ, ಯಾವಾಗ್ಲೂ ಗುರಾಯಿಸ್ತಾನೆ ಇರ್ತಾನೆ. ನಂಗೆ ಅವನ ಹೆದರಿಕೆ ಯಾವಾಗ ಬಂದು ಬೂತ್ ಬರ್ತಾನೆ ಅಂತ. ನಮ್ಮ ಅಣ್ಣನೇ ಗುಳಿ ಅಂತೀರಾ? ನೀವ್ ಗುಳಿ, ನಿಮ್ಮಪ್ಪ ಗುಳಿ, ನಿಮ್ಮಮ್ಮ ಗುಳಿ. ನಮ್ಮ ಫ್ಯಾಮಿಲಿನೇ ಅಂತ್ಯ? ಹೌದು. ನಿಮ್ ಫ್ಯಾಮಿಲಿ ಒಬ್ಳು ಇದಾಳಲ್ಲ, ಅವಳು ಮರಿಗುಳಿ ರಂಜಿತಾ. ಚಿಕ್ಕ ಮಗು ಅದು, ಅವಳೇ ಅಂತಿರಲ್ಲ. ಓಹೋ, ಬಾರಿ ಚಿಕ್ಕ ಮಗು ಅದು. ಚೋಟ್ ಮೆಣಸಿಕಾಯಿ ಉದ್ದ ಇದ್ದಾಳೆ, ಊರೆಲ್ಲ ಮಾತಾಡ್ತಾಳೆ. ಬೇಡ ರೀ. ಬೇಡ ಕಣೆ. ಬೇಡ ನೋಡಿ. ಬೇಡ ಕಣೆ. ಬೇಡ ರೀ. ಬೇಡ ಕಣೆ. ನಾನ್ ಸುಮ್ನಿರಲ್ಲ. ನಾನು ಸುಮ್ಮನೆ ಇರಲ್ಲ. ಸಾವಿತ್ರಿ,
ಇದೇನಿದು ಎಲ್ರೂ ಇಲ್ಲೇ ಇದ್ದೀರಾ? ನಾನು ಗೂಳಿನಾ? ನಾನು ಕೇಳಿನ. ನಾನು ಡಿಸ್ಟರ್ಬೆನ್ಸಾ? ನಾನು ಮರಿಗೂಳಿನ. ಸತ್ಯ ಬಸ್ಸು ಯಾಕೆ ಹಿಂಗೆಲ್ಲ ಕೂತ್ಬಿಟ್ರಿ? ಕಾಫಿ ತಿಂಡಿ ಜ್ಯೂಸು ಹೇಳ? ಅಯ್ಯೋ, ಅಷ್ಟೊಂದು ರಿಸ್ಕ್ ತಗೋಬೇಡ ಸತ್ಯ. ಈಗ ಆಗಿರೋ ಸಂತೋಷಕ್ಕೆ ಇನ್2 ದಿನ ಕಾಫಿ ತಿಂಡಿ ಊಟ ಏನು ಬೇಡ. ಅಷ್ಟೊಂದು ಸಂತೋಷ ಆಗಿದೆ. ರಂಜಿತಾ, ನಾನ್ ನೋಡೋಕೆ ಕೇಡಿ ತರ ಕಾಣಿಸ್ತೀನಾ? ನೀವು ಕೇಳಿನಾ? ಯಾರು ಹೇಳಿದ್ ಬಸ್ಸು? ಬೆಳಿಗ್ಗೆ ಗಿಣಿಶಾಸ್ತ್ರದವ್ರು ಹೇಳಿದ್ರು. ವಿನುತಾ, ಬಾಸ್ ಯಾಕೆ ಹಿಂಗೆಲ್ಲ ಮಾತಾಡ್ತಿದಾರ? ಅಯ್ಯೋ, ನನಗೇನು ಗೊತ್ತು ಬಾಬಾ. ಹೇಳಿ ಕೇಳಿ ಮೊದ್ಲೇ ನನ್ ಜಗಳ ಗಂಟಿ, ಡಿಸ್ಟರ್ಬೆನ್ಸ್ ಬೇರೆ. ನನಗೇನ್ ಗೊತ್ತಿರುತ್ತೆ? ರಂಜು, ನಿಮ್ ಬಾಬಾ ಏನೋ ಕೇಳ್ತಿದಾರೆ, ಹೇಳು. ಅಯ್ಯೋ ಅಕ್ಕ, ನಾನು ಚೋಟ್ ಮೆಣಸಿನ್ಕಾಯಿ ಮರಿಗೂಳಿ. ನನ್ ಮಾತ್ ಬಾವ ಎಲ್ಲಿ ಕೇಳ್ತಾರೆ ಹೇಳು. ತಗ್ಲಾಕೋಗ್ಬಿಟ್ವಿ ಅನ್ಸುತ್ತೆ. ಅಯ್ಯೋ, ನಾನೇನು ಮಾತಾಡಲ್ಲಪ್ಪ. ನಾನು ಮೊದಲೇ ಹೇಳಿ ಕೇಳಿ ಗೂಳಿ ತರ ಇದ್ದೀನಿ. ನನಗೆ ಬರೀ ಗುದ್ದೋದೇ ಕೆಲಸ. ಪಾಪ ಅಳಿಯಂದ್ರು ನನ್ನ ಹತ್ರ ಮಾತಾಡೋಕೆ ಹೆದರ್ಕೋತಾರೆ. ಅವರೆಲ್ಲ ನನ್ನ ಮಾತು ಕೇಳ್ತಾರೆ. ಸಾರಿ 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 ಸಾರಿ. ಯಾಕೆ ಹೇಳ್ತಾ ಇದೀಯಾ? ಹಿಂಗತ್ರೆ ನಾನು ಏನ್ ಮಾಡ್ಲಾ? ಹೆಂಗಸು ನಾನು. ಅಳ್ಬೇಡ ಕಣ್ಲ. ಸತ್ಯ ಹೇಳೋದು ಅಂದೆಲ್ಲ. ಯಮುನ, ನೀನಿಲ್ಲಿ ಮರುವಾದೆ ಶ್ರೀಮಂತಿಕೆ ಅಂತ ಮಾತಾಡ್ತಾ ಇದ್ದ. ಅಲ್ಲಿ ನನ್ನ ಮಗ ಪ್ರಸ್ತಕ್ಕೆ ತಯಾರಿ ಮಾಡ್ಕೊತಾವನೆ. ಅವನಿಗೆ ಹೋಗಿ ಏನಂತ ಹೇಳಮ್ಮ? ಇಲ್ಲ, ನಮ್ಮ ಮಗಂಗೆ ನಾವು ಅನ್ಯಾಯ ಮಾಡ್ಬಿಟ್ಟು ವಿದ್ಯಾ ಬುದ್ಧಿ ಕೊಡ್ಲಿಲ್ಲ, ಆಸ್ತಿ ಪಾಸ್ತಿ ಮಾಡ್ಲಿಲ್ಲ. ನಮ್ಮಿಂದ ಅವನಿಗೆ ಏನೇದು ಆಗಿಲ್ಲ. ಈಗ ಮಗ ಮನೆ ಬಿಟ್ಟು ಹೋಗ್ಬೇಕು ಅಂತ ಯಾವ ಮಗ ಇಟ್ಕೊಂಡು ಹೇಳ? ಸತ್ಯ ನಮ್ಮನ್ನ ಬಿಟ್ಟು ಹೊಂಟೋಗ್ಬಿಡ್ತಾನೆ ಕಣ್ಲ. ನಮ್ಗಿನ್ನು ಫುಟ್ಪಾತೆ ಗತಿ. ದೇವ್ರೆ, ಯಾಕಪ್ಪ ಇಂಥ ಗತಿ ತಂದ್ಕೊಂಡ್ಬಿಟ್ಟೆ ನಂಗೆ. ನೋಡು, ಪದ್ಮಾವತಂಗೆ ನಾವ್ ಹೆಂಗ್ಲ ಮುಖ ತೋರ್ಸೋದು? ಅವಳು ನಮ್ಮನ್ನ ಪೊಲೀಸ್ಗೆ ಇಟ್ಕೊಂಡ್ಬಿಟ್ರೆ ಏನೆಲ್ಲ ಮಾಡೋದು? ನಮ್ಮ ಕತೆ ಹೆಂಗೋ ಆಯ್ತದೆ, ಬಿಟ್ಬಿಡು. ಆದ್ರೆ ಮಗನ ಬಗ್ಗೆ ಯೋಚನೆ ಮಾಡು. ಸತ್ಯ. ನೋಡು, ನೀನ್ ಅಳ್ಬೇಡ, ನಾನು ಅಳಕಿಲ್ಲ. ನಮ್ಮಿಂದ ಮುಂಚಿನ ಕೆಲಸ ಆಗೋಗೈತೆ. ಏನ್ ಬಂದ್ರು ಅನುಭವಿಸ್ಬಿಡವ. ಆದ್ರೆ ಈ ವಿಷಯ ಯಾವುದೇ ಕಾರಣಕ್ಕೂ ಮಗನ್ಗೆ ಹೇಳೋದ್ ಬೇಡ. ಎಲ್ಲ ಆಗ ಗಂಟ ಬಾಯಿ ಮುಚ್ಕೊಂಡಿದ್ಬಿಡವ. ತಾಯಿಯವ್ರು ಕೊಟ್ರು ದುಡ್ಡು ಅದ್ರ ಬಗ್ಗೆ ಈಗ ಮಾತಾಡ್ಬೇಡ. ನಡಿ, ಸತ್ಯ ಕಾಯ್ತಾ. ಓನರ್ ಬಂದ್ಬಿಡ್ತಾನೆ ಕಲ್ಲ. ಎಲ್ಗ ಹೋಗೋದು ನಾವು? ಹೆಂಗಿದ್ರು ಕುತ್ತಿಗೆ ಕೊಡ್ಲೇಬೇಕಾಯ್ತದೆ. ಕೆಲಸ ಮುಗಿಯ ಗಂಟ ಸುಮ್ಮನಿದ್ ಬಿಡದ. ಆಮೇಲೆ ಏನೋ ನಡೀತದೆ ನೋಡವ. ದೇವ್ರಿದೆ ನೋಡು, ಅಳ್ಬೇಡ. ನೀಡು, ಮಗ ಕಾಯ್ತಾವೆ. ಬಾ ಬಾ ಮಗ, ಬಾ. ಆಂಟಿ ಬಾಯ್. ಸತ್ಯ ಗುಡ್ ಲಕ್ ಹೇಳಿದೀವಿ. ನಾನು ಹೇಳಿದ್ದೀನಿ. ಬರ್ತೀನಮ್ಮ, ಬರ್ತೀನಿ.
15 ನಿಮಿಷಕ್ಕೆ ಅವ್ರು ಬರ್ತಾರಂತೆ. ಈ ಮನೆ ಓನರ್ ರವಿಚಂದ್ರ. ನಾನಿನ್ ಬರ್ತೀನಿ. ಹ್ಯಾಪಿ ಫಸ್ಟ್ ನೈಟ್. ಓ ಐ ಆಮ್ ಸೊ ಸಾರಿ. ಹ್ಯಾಪಿ ಲಾಸ್ಟ್. ನಮ್ಮಿಬ್ರ ಕತೆ ಒಳ್ಳೆ ಸಿನಿಮಾ ಸ್ಟೋರಿ ಆಯ್ತು. ಎಲ್ಲೋ ಇದ್ವಿ, ಹೇಗೋ ಸಿಕ್ಕಿದ್ವಿ. ಯಾರೋ ವಿಲನ್ಗಳು ನಿನ್ನ ಹಿಡ್ಕೊಂಡು ಹೋಗ್ಬಿಟ್ರು. ನೀವು ದೇವ್ರ ತರ ಬಂದು ಕಾಪಾಡಿದ್ರಿ. ನೀನು ನೀರು ಬೇಕು ಅಂದೆ, ನಾನೇನು ಎತ್ಕೊಂಡು ಹೋದೆ, ನೆನಪಿದ್ಯಾ? ಮರೆಯೋಕ್ಕಾಗುತ್ತಾ ಆ ದಿನಾನ? ಅದಾದ್ಮೇಲೆ ಎಷ್ಟೋ ದಿನ ನನಗೆ ನಿದ್ದೆನೇ ಬರ್ತಿರ್ಲಿಲ್ಲ, ಊಟನೂ ಸೇರ್ತಿರ್ಲಿಲ್ಲ. ಸದಾ ನಿಮ್ಮದೇ ನೆನಪು. ಅಷ್ಟರಲ್ಲಿ ನಮ್ಮಿಬ್ರು ಮನೇಲೂ ಮದುವೆ ಮಾಡಕ್ಕೆ ಹೊರಟ್ಬಿಟ್ರು. ಆಗ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಇನ್ಯಾವತ್ತೂ ನೀವು ನನಗೆ ಸಿಗೋದೇ ಇಲ್ವೇನೋ ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ಆ ಬ್ರಹ್ಮ ನಿನ್ನ ಹೆಸರನ್ನ ನನ್ನ ಹಾಳಲ್ಲಿ ಬರ್ತಿದ್ದ. ನಿಶ್ಚಿತಾರ್ಥ ದಿನ ಹಸೆ ಮನೆ ಮೇಲೆ ಆರತಿ ತಟ್ಟೆಯಲ್ಲಿ ನಿನ್ನ ಮುಖ ನೋಡಿದೆ ನಾನು. ಆಮೇಲೆ ನಮ್ಮಿಬ್ರು ಮದುವೆ ಆಯಿತು. ಕೊನೆಗೂ ನೀನು ನನಗೆ ಸಿಕ್ಬಿಟ್ಟೆ. ಮದುವೆ ಆದ್ಮೇಲೂ ನನ್ನ ಕಾರಣಕ್ಕೆ ನಿಮಗೆ ತುಂಬ ಬೇಜಾರಾಯಿತು. ನಾನು ನಿಮಗೆ ಸಿಗಲೇ ಇಲ್ಲ. ತುಂಬ ನೋವು ಕೊಟ್ಬಿಟ್ನಾ? ಛೇ, ಅದೆಲ್ಲ ಯಾಕೀಗ? ನೀನು ನನಗೆ ಸಿಕ್ಕಿದೆಯಲ್ಲ, ನನಗೆ ಅದು ಯಾವುದೂ ಲೆಕ್ಕಕ್ಕಿಲ್ಲ. ಇನ್ಯಾವತ್ತೂ ನನ್ನನ್ನು ಬಿಟ್ಟೋಗಲ್ಲ ತಾನೆ? ಮಗ ಮರಿ ಸರಿ ರಿ ಸನಿ ಪನಿ ಸ ಸಗಮ ಪನಿ ಸ ಸನಿ ಪ ಮಗ ಮರಿ ಸರಿ ರಿ ಸನಿ ಪನಿ ಸ ಸಗಮ ಪನಿ ಸ ಸನಿ ಸರಿ ಸ ಸನಿ ಸಗ ಗ ಮರಿ. ಅಲ್ಲಿಂದನೇ ಬರ್ತಿದೆ. ಇದೆಲ್ಲ ನಿಮ್ಮ ಮನೆಯವ್ರ ಕೆಲಸ. ಇಲ್ಲ, ನಿಮ್ಮ ಫ್ರೆಂಡ್ ಪ್ರತಾಪ್ದೆ. ಸರಿ, ಜಗಳ ಬೇಡ. ಟೀಚರ್ ಬನ್ನಿ, ಪಾಠ ಶುರು ಮಾಡಿ. ಯಾವ ಪಾಠನೂ ಬರಲ್ಲಪ್ಪ. ಟೀಚರ್, ನಾನು ನಿಮ್ಮ ಹಿಂದೆ ಬರೋದು, ನಿಮ್ಮನ್ನು ಕಾಡಿಸೋದು, ಕೆನ್ನೆ ಕೊಡಿ ಹಣೆ ಕೊಡಿ ಅಂತೆಲ್ಲ ಪೀಡ್ಸೋದು, ಇದನ್ನೆಲ್ಲ ನೋಡಿ ನೀವು ನನ್ನನ್ನು ಬ್ಯಾಡ್ ಬಾಯ್ ಅಂದ್ಕೊಂಡಿದ್ದೀರ ಅಲ್ವಾ? ನಾನು ಇದನ್ನೆಲ್ಲ ಮಾಡೋಕ್ಕೆ ಒಂದು ಕಾರಣ ಇದೆ. ಏನು ಕಾರಣನಪ್ಪ? ನಾನು ಕಾಡ್ಸೋವಾಗ ನೀವು ನಗ್ತಿರಲ್ಲ, ಆ ನಗು
ನೀವು ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ನೀವೆಷ್ಟು ಒಳ್ಳೆಯವರು ಸತ್ಯ. ನಾನು ಯಾವಾಗಲೂ ನಗ್ನಗ್ತಾ ಇರಬೇಕು ಅಂತಾನೆ ಆಶಿಸ್ತೀರ. ನಿಮ್ಮನ್ನ ಪಡೆಯಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಇದು ನಿಮ್ಮ ಮನೆಯವ್ರದೇ ಕೆಲಸ. ನಮ್ಮನೆಯವರು ಅಂತಿರಲ್ಲ, ಯಾಕೆ? ಈಗ ಅವ್ರು ನಿಮ್ಮನೆಯವ್ರಲ್ವಾ? ಆಯಿತು ಟೀಚರ್, ಸಾರಿ. ಈಗೆಲ್ಲ ನಮ್ಮನೆಯವರೇ, ಆಯಿತಾ? ಟೀಚರ್, ಈಗಲಾದರೂ ಪಾಠ ಶುರು ಮಾಡ್ತೀರಾ? ಅವ್ರು ಹಾಗೆ ಬಾಗಿಲು ತಟ್ಟಿ ಬೇಜಾರಾಗಿ ನಾವೇನು ರೆಸ್ಪಾಂಡ್ ಮಾಡ್ತಿದ್ರೆ ಹಾಗೆ ಹೋಗ್ತಾರೆ. ಇದು ನಮ್ಮನೆಯವರಲ್ಲ ಅನ್ಸುತ್ತೆ. ಹೋಗಿ ನೋಡಿ. ಮಲ್ಕೊಳ್ಳಿ ಟೀಚರ್, ಬನ್ನಿ. ಹೋಗಿ ನೋಡಿ. ನೀವು ಯಾವಾಗ ಬಂದ್ರಿ ಸರ್? ಓಹೋ, ಫಸ್ಟ್ ನೈಟ್ ಪ್ರಸ್ತ. ಕೇಳ್ಬೇಡಿ ಅಣ್ಣ. ತಿರುಪೋಕಿ ನಾಗರಾಜ ಹೊಟ್ಟೆಗಿಲ್ದಿರೋನಿಗೆ ನನ್ನ ಮನೆಗೆ ಯಜಮಾನ ಆಗ್ತೀಯ ನೀನು? ತಪ್ಪಾಗಿದೆ ಅಣ್ಣ, ಇಲ್ಲಿ ಮಾತಾಡೋಣ, ಆಚೆ ಕಡೆ ಹೋಗೋಣ, ಮಾತಾಡೋಣ ಅಣ್ಣ. ಒಂದು ಬಿಟ್ಟೆ ಅಂದ್ರೆ ಮಗಳ ಮೇಲೆ ಹಂಗೆ ಪಂಚ್ ಬಿದ್ದಾಗಬೇಕು. ಆಫ್ಟರ್ ಆಲ್ ಡ್ರೈವರ್ ನೀನು, ನಿನಗೆ ನನ್ನ ರೂಮಲ್ಲಿ ಪ್ರಸ್ತಾವ ನಡಿಬೇಕಾ?